ಪ್ರಧಾನಿಯಾಗಿ ಮೋದಿ 12 ವರ್ಷ ಕಂಪ್ಲೀಟ್ ಮಾಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರಕ್ಕೆ 12 ವರ್ಷ ತಮ್ಮ ಸರ್ಕಾರದ ಸಾಧನೆಯನ್ನು ಉಲ್ಲೇಖಿಸಿ ಮೋದಿ ಪೋಸ್ಟ್ ಮಾಡಿದ್ದಾರೆ. ಬಡವರ ಕಲ್ಯಾಣವೇ ನಮ್ಮ ಮೂಲ ಮಂತ್ರ ಅಂದಿದ್ದಾರೆ. ವಿಕಸಿತ ಭಾರತದತ್ತ ಮುನ್ನಡೆ ಅಂತ ಪ್ರಧಾನಿ ನರೇಂದ್ರ ಮೋದಿ ಹೇಳಿಕೊಂಡಿದ್ದಾರೆ. 12 ವರ್ಷಗಳಲ್ಲಿ ಭಾರತದಲ್ಲಿ ಮಹತ್ವದ ಬದಲಾವಣೆಗಳಾಗಿದೆ. ದೇಶದ ಜನತೆಗೆ ಧನ್ಯವಾದ ಅಂದಿದ್ದಾರೆ ಪ್ರಧಾನಿ ಮೋದಿ. ಪ್ರಧಾನಿಯಾಗಿ ನರೇಂದ್ರ ಮೋದಿ ಅವರು 12 ವರ್ಷವನ್ನ ಕಳೆದಿರುವಂಥದ್ದು. ನರೇಂದ್ರ ಮೋದಿ ಪ್ರಧಾನಿಯಾಗಿ 12 ವರ್ಷವನ್ನ ಕಳೆದಿದ್ದಾರೆ. ಈ ವಿಚಾರವಾಗಿ ಅವರು ಪೋಸ್ಟ್ ಕೂಡ ಮಾಡಿದ್ದಾರೆ. ದೇಶದ ಜನತೆಗೆ ಧನ್ಯವಾದವನ್ನು ಹೇಳಿದ್ದಾರೆ. ವಿಕಸಿತ ಭಾರತದತ್ತ ಮುನ್ನಡೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಮೇ 26, 2014ರಂದು ಮೊದಲ ಬಾರಿಗೆ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರೆ ಪ್ರಧಾನಿಯಾಗಿ. ಅವತ್ತಿನಿಂದ ಸತತ 3 ಅವಧಿಗಳಲ್ಲಿ 2014, 2019, 2024 ದೇಶವನ್ನು ಮುನ್ನಡೆಸ್ತಾ ಇರುವಂಥ ಅವರು ಪ್ರಸ್ತುತ 12 ವರ್ಷಗಳ ಮೈಲಿಗಲ್ಲನ್ನು ತಲುಪಿದ್ದಾರೆ. ಈ ಸಂದರ್ಭದಲ್ಲಿ ಪ್ರಧಾನಿ ತಮ್ಮ ಆಡಳಿತದ 12 ವರ್ಷಗಳು ವಿಶ್ವಾಸ, ಅಭಿವೃದ್ಧಿ ಮತ್ತು ಬಡವರ ಕಲ್ಯಾಣಕ್ಕೆ ಮುಡುಪಾಗಿದೆ ಅಂತ ಹೇಳಿಕೊಂಡಿದ್ದಾರೆ. ಮೋದಿ ಸರ್ಕಾರದ ಈ 12 ವರ್ಷಗಳ ಆಡಳಿತಾವಧಿಯ ಪ್ರಮುಖ ಮೈಲಿಗಲ್ಲು ಅನ್ನುವಂಥದ್ದು ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿಕೊಂಡಿರುವಂಥದ್ದು. ಐತಿಹಾಸಿಕ ಮತ್ತು ಮಹತ್ವದ ನಿರ್ಧಾರಗಳನ್ನು ನಾವು ತೆಗೆದುಕೊಂಡಿದ್ದೀವಿ. ಅದು 370 ವಿಧಿ ರದ್ದತಿ ಮಾಡಿದ್ದಿರಬಹುದು, GST ಜಾರಿ, ನೋಟು ಅಮಾನ್ಯೀಕರಣ, ತ್ರಿವಳಿ ತಲಾಕ್ ನಿಷೇಧ, ಇನ್ನು ಪ್ರಮುಖ ಜನಕಲ್ಯಾಣ ಯೋಜನೆಗಳು, ಜನ್ಧನ್ ಯೋಜನೆ, PM ಕಿಸಾನ್ ಸಮ್ಮಾನ್ ನಿಧಿ, ಆಯುಷ್ಮಾನ್ ಭಾರತ್, ಉಜ್ವಲ್ ಯೋಜನೆ, ಇಂಥ ಅಭಿವೃದ್ಧಿ ಕೆಲಸಗಳನ್ನು ಮಾಡಲಾಗಿದೆ. ಬಡವರ ಕಲ್ಯಾಣವೇ ನಮ್ಮ ಮೂಲಮಂತ್ರ ಅಂತ ಪ್ರಧಾನಿಯವರು ಹೇಳಿಕೊಂಡಿದ್ದಾರೆ.